ಬರಲ್ಲ, ಗಂಡ ಕೋಪ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗಲ್ಲ, ಅತ್ತೆ ಮಾವ ನಿಮ್ಮ ಮೇಲೆ ಬೇಜಾರಾಗೋದು ಗೊತ್ತಾಗಲ್ಲ. ಸೊ ಸಡನ್ಲಿ ಏನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಮನೆಯಲ್ಲಿ ಚೆನ್ನಾಗಿರ್ತೀರಾ, ತಂದೆ ತಾಯಿ ಮೇಲೆ ರೇಗಾಡ್ತೀರಾ, ಕೆಲವೊಂದ್ಸಲ ಅಣ್ಣ ತಮ್ಮಂದ್ರ ಮೇಲೆ ರೇಗಾಡ್ತೀರಾ, ಕೆಲವೊಂದ್ಸಲ ಫ್ರೀಡಮ್ ಸಿಕ್ಕಿರ. ಹೆಣ್ಣಿಗೆ ಎಷ್ಟು ತಾಳ್ಮೆ ಇರುತ್ತೆ ಅವಳಿಗಷ್ಟೇ ಒಳ್ಳೇದಾಗತ್ತೆ. ಅಲ್ಲಿ ಪಟಪಟ ಅಂತ ಮಾತಾಡ್ದಿರಾ ಅಥವಾ ನಿಮ್ಮದೇ ನಿಭಾಯಿಸೋಕ್ಕೆ, ನಿಮ್ಮದೇ ನೀವು ಚಲಾಯಿಸೋಕ್ಕೆ ಹೋಗಬೇಡಿ. ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಅಂತ ಹೇಳ್ತೀವಿ ನಾವು. ಸ್ಪೆಷಲಿ ಈ ಒಂದು ವಿಡಿಯೋ ಒಳಗಡೆ ಹೆಣ್ಮಕ್ಳಿಗೆ ಅಂದರೆ ಲೇಡೀಸಿಗೆ ಆಫ್ಟರ್ ದ ಮ್ಯಾರೇಜ್ ಹೊಸ ಜನ, ಹೊಸ ಜಾಗ, ಹೊಸ ಸಂಬಂಧಿಕರು ಇದೆಲ್ಲ ಪರಿಚಯ ಆಗ್ತಾ ಹೋಗ್ತಾರೆ. ಸೊ ಆ ಒಂದು ಸಂಸಾರನ ನಿಭಾಯಿಸಬೇಕು ಅಂತ ಹೇಳಿದ್ರೆ ಏನೆಲ್ಲ ನಮಗೆ ಟಿಪ್ಸ್ ಬೇಕಾಗತ್ತೆ ಅಂಥದನ್ನು ನಾನು 4 ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ಒಳಗಡೆ. ಮದುವೆ ಆದಮೇಲೆ ಹೆಣ್ಣಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು, ಅವಳು ಗಂಡನ ಮನೆಯಲ್ಲಿ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ 4 ಟಿಪ್ಸ್ ತುಂಬ ಮುಖ್ಯ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರದ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ಫಸ್ಟ್ ಪಾಯಿಂಟನ್ನು ನೋಡೋಣ. ನೋಡಿ, ಗಂಡ ಮತ್ತು ಗಂಡನ ಫ್ಯಾಮಿಲಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ. ನೋಡಿ, ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಗಂಡ ಮತ್ತು ಅವರ ಫ್ಯಾಮಿಲಿ, ಅವರ ಸಂಬಂಧಿಕರನ್ನ ಏನು ಅರ್ಥ ಮಾಡ್ಕೊಳ್ತಾ ಹೋಗಿ, ಮೂಕರಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಶುರು ಮಾಡಿ. ಅವ್ರ ನೇಚರ್ ಏನು ಅಂತ ಫಸ್ಟ್ ಸ್ಟಡಿ ಮಾಡಿ. ನೀವು ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಏನು ಎತ್ತ ಅಂತ ನೀವು ಅರ್ಥ ಮಾಡ್ಕೊಳ್ತಿದ್ರೆ ನೀವು ಅವ್ರನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಆ ಸಂಸಾರ, ಆ ಮನೆ ನಿಮಗೇನು ಕೂಡ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೆ ಫಸ್ಟ್ ಥಿಂಗ್ ಮಾಡಬೇಕಾಗಿರೋದೇ ನೀವು ಅಲ್ಲಿ ಪಟಪಟ ಅಂತ ಮಾತಾಡ್ದಿರಾ ಅಥವಾ ನಿಮ್ಮದೇ ನಿಭಾಯಿಸೋಕ್ಕೆ, ನಿಮ್ಮದೇ ನೀವು ಚಲಾಯಿಸೋಕ್ಕೆ ಹೋಗಬೇಡಿ. ಫಸ್ಟು ಅಲ್ಲಿ ಅವ್ರೇನೇನು ಗಂಡ ಅವ್ರಿಗೇನು ಇಷ್ಟ, ಏನು ಕಷ್ಟ, ಅತ್ತೆ ಮಾವ ಅವ್ರಿಗೇನು ಇಷ್ಟ, ಏನು ಕಷ್ಟ, ಆಮೇಲೆ ನಿಮ್ಮ ಗಂಡನ ಅಕ್ಕ ತಂಗಿ, ಅಣ್ಣ ತಂಗಿ, ಈ ಥರದ್ದೆಲ್ಲ ಟೋಟಲಿ ಒಂದು ರಿಲೇಷನ್ಶಿಪ್ ಇರುತ್ತೆ, ಒಂದು ಸಂಬಂಧ ಬಳಗ ಇರುತ್ತೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಅವ್ರ ಜೊತೆಗೆ ಹ್ಯಾಂಡಲ್ ಅವ್ರನ್ನ ಹ್ಯಾಂಡಲ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ, ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ನೋಡಿ, ಹೆಣ್ಣಿಗೆ ಎಷ್ಟು ತಾಳ್ಮೆ ಇರುತ್ತೆ ಅವಳಿಗಷ್ಟೇ ಒಳ್ಳೇದಾಗತ್ತೆ. ಹೆಣ್ಣಿಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ರಿಗೂ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಆದರೆ ಸ್ಪೆಷಲಿ ಮದುವೆಯಾಗಿ ಹೋದ್ಮೇಲೆ, ಹೊಸ ಜನ ಅಂತ ಆದಮೇಲೆ, ಹೊಸ ಜಾಗ ಅಂತ ಆದಮೇಲೆ, ಈಗ ತವ್ರ ಮನೆಯಲ್ಲಿ ಚೆನ್ನಾಗಿರ್ತೀರಾ, ತಂದೆ ತಾಯಿ ಮೇಲೆ ರೇಗಾಡ್ತೀರಾ, ಕೆಲವೊಂದ್ಸಲ ಅಣ್ಣ ತಮ್ಮಂದ್ರ ಮೇಲೆ ರೇಗಾಡ್ತೀರಾ, ಕೆಲವೊಂದ್ಸಲ ಫ್ರೀಡಮ್ ಸಿಕ್ಕಿರುತ್ತೆ. ಬಟ್ ಅಲ್ಲೇನೋ ಅತ್ತೆ ಮಾವ ಏನೋ ಒಂದು ಮಾತು ಅಂದ್ಬಿಡ್ತಾರೆ, ಅದನ್ನು ತಡ್ಕೋಬೇಕಾಗತ್ತೆ. ಗಂಡ ಏನೋ ಒಂದು ಕೋಪದಲ್ಲಿ ಬೈದ್ಬಿಡ್ತಾರೆ, ಅದನ್ನು ತಡ್ಕೋಬೇಕಾಗತ್ತೆ. ಸಂಬಂಧಿಕರೇನೋ ನಿಮ್ಮ ಬಗ್ಗೆ ಹಚ್ಚಿ ಕೊಡ್ತಿರ್ತಾರೆ, ಲೈಕ್ ಕೊಂಕು ಮಾತಾಡಿನ ಹೇಳ್ಕೊಟ್ಟಿರ್ತಾರೆ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾರೆ, ಏನೇನೋ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳ್ತಾ ಹೋಗ್ತಾರೆ, ಅದನ್ನು ಕೂಡ ತಡ್ಕೋಬೇಕಾಗತ್ತೆ. ಅದಕ್ಕೆ ಈ ತಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದರರ್ಥ ತಾಳ್ಮೆ ತುಂಬ ಮುಖ್ಯ ಇರುತ್ತೆ. ನೀವು ತಾಳ್ಮೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಂಸಾರದಲ್ಲಿ ನೀವು ಇರೋಕ್ಕೆ ಸಾಧ್ಯನೇ ಇಲ್ಲ. ದಿನ ಕಣ್ಣೀರು ಹಾಕಬೇಕಾಗತ್ತೆ. ಒಂದು ಮನುಷ್ಯನಿಗೆ ಎಷ್ಟು ತಾಳ್ತಾನೆ ಅಷ್ಟು ಬಾಳ್ತಾನೆ, ತಾಳಿದವನು ಬಾಳಿಯ ಅನ್ನುವಂಥ ಒಂದು ಗಾದೆ ಇದೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟು ನಿಮ್ಮ ಬದುಕು ಉಜ್ವಲವಾಗ್ತಾ ಹೋಗುತ್ತೆ. ಇದನ್ನು ಕೂಡ ಅಳವಡಿಸ್ಕೋಬೇಕು. ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟಿಗೆ ನೋಡ್ಕೊಂಬರೋಣ. ಬರುವಂಥ ಕಷ್ಟಗಳಿಗೆ ಎದುರಿಸುವಂಥ ಒಂದು ಮೈಂಡ್ಸೆಟ್ನ ರೆಡಿ ಮಾಡ್ಕೊಳ್ಬೇಕು. ಲೈಕ್ ವಾಟ್ ಈಗ ಸಮಸ್ಯೆ ಹೇಳಿ ಕೇಳಿ ಬರೋಲ್ಲ, ರೈಟ್? ನಿಮಗೆ ಜಗಳಗಳು ಹೇಳಿ ಕೇಳಿ ಬರೋಲ್ಲ, ಗಂಡ ಕೋಪ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗಲ್ಲ, ಅತ್ತೆ ಮಾವ ನಿಮ್ಮ ಮೇಲೆ ಬೇಜಾರಾಗೋದು ಗೊತ್ತಾಗಲ್ಲ. ಸಡನ್ಲಿ ಏನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಜಸ್ಟ್ ಯು ಹ್ಯಾವ್ ಟು ಫೇಸ್ ಇಟ್. ಅದನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಏನು ಬರುತ್ತೆ, ಏನು ಪರಿಸ್ಥಿತಿ ಬರುತ್ತೆ ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ, ನಾನು ಮೂವ್ ಆನ್ ಆಗ್ತೀನಿ, ಈ ಮೆಂಟಾಲಿಟಿನಲ್ಲಿ ಹೋಗ್ಬೇಕು ನೀವು. ಇಲ್ಲ ನಾನು ತವ್ರ ಮನೆಯಲ್ಲಿ ಹಂಗಿದ್ದೀನಿ, ಗಂಡನ ಮನೆಯಾಗ ಹಂಗಿರೋಕ್ಕೆ ಇಷ್ಟ ಇಲ್ಲ ನನಗೆ, ಇಲ್ಲ. ಯಾಕಂದರೆ ಇಲ್ಲ, ಇದು ಬೆರಳು ಸಮ ಇಲ್ಲ. ಇದು ನೋಡಿ, ಇದು ಸ್ವಲ್ಪ ಸಣ್ಣ ಇದೆ, ಇದಕ್ಕಿಂತ ದೊಡ್ಡದಿದೆ, ಇದು ಎಲ್ಲಕ್ಕಿಂತ ದೊಡ್ಡದಿದೆ. ಇದು ಅರ್ಥ ಏನು? ಎಲ್ಲ ಥರದ ವ್ಯಕ್ತಿತ್ವ ಇರುವಂಥ, ವಿಚಾರಗಳಿರುವಂಥ ಮನುಷ್ಯರು ಒಂದು ಮನೆ ಇರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ರಿ, ತಂದೆ ತಾಯಿ ಮೇಲೆ ರೇಗಾಡ್ತಾ ಇದ್ರಿ, ಬೈತಿದ್ರಿ, ಎಲ್ಲೋ ಬಾಯಿ ಮಾಡ್ತಾ ಇದ್ರಿ, ಮತ್ತೆ ನೀವು ಒಂದಾಗ್ತಿದ್ರಿ. ಬಟ್ ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಜನ ಬೇರೆ. ಆ ಒಂದು ಕಾರಣಕ್ಕೆ ನಿಮಗೆ ಅವ್ರನ್ನ ಅರ್ಥ ಮಾಡ್ಕೊಂಡ್ಮೇಲೆ ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ನಿಮ್ಮ ಕಡೆ ಪಾಸಿಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಗಂಡನ ಮನೆ ನನ್ನ ಮನೆ ಎನ್ನುವ ಒಂದು ಭಾವನೆ ನಿಮ್ಮಲ್ಲಿರಬೇಕು. ನೋಡಿ, ನೀವು ತಂದೆ ತಾಯಿ ಮನೆ ಅಂದರೆ ಮದುವೆಯಾಗಿ ಹೋದ್ಮೇಲೆ ಒಂದು ಮೈಂಡಲ್ಲಿ ಇಟ್ಕೊಬೇಕು, ತಂದೆ ತಾಯಿ ಮನೆ ಜಸ್ಟ್ ನೆಪವಾಗಿರ್ಬೇಕು, ನಿಮಗೆ ಗಂಡನ ಮನೆ ಸರ್ವಸ್ವ, ಆ ಫೀಲಲ್ಲೇ ಇರಬೇಕು. ನೀವು ಪದೇ ಪದೇ ತವ್ರ ಮನೆಗೆ ಹೋಗೋದು, ಗಂಡ ಏನೋ ಬೈದ್ಬಿಟ್ರೆ ಓಡೋಗ್ಬಿಡೋದು, ಅದೆಲ್ಲ ಮಾಡ್ಕೊಡೋದು. ಅಲ್ಲಿ ಅರ್ಥ ಮಾಡ್ಕೊಂಡು ಅಲ್ಲಿ ಬದುಕಲಿಕ್ಕೆ ನಿಮ್ಗೆ ನೋಡಿ, ಮದುವೆ ಮಾಡಿ ಕೊಟ್ಟರೆ ಉದ್ದೇಶ ಅಲ್ಲಿ ಬಾಳಿ ಬದುಕಲಿ, ಅಲ್ಲೊಂದು ಜೀವನ ಕಟ್ಕೊಳ್ಳಿ, ರೈಟ್? ಆ ಮನೆಗೆ ನೀವು ಸೊಸೆಯಾಗಿರ್ತಂದ್ರೆ ಮಗಳಾಗಿರ್ಬೇಕಲ್ಲಿ, ಅದು ತುಂಬ ಮುಖ್ಯ ಆಗುತ್ತೆ. ಓಕೆ, ಆ ಒಂದು ಕಾರಣಕ್ಕೆ ಈ 4 ಪಾಯಿಂಟ್ಸು ತುಂಬ ಮುಖ್ಯ ಇರುತ್ತೆ. ನಿಮಗೆ ಯಾವ ಪಾಯಿಂಟ್ಸ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ.